ಧನು ರಾಶಿಯವರಿಗೆ ಮುಂದಿನ 3 ದಿನದಲ್ಲಿ ಅದೃಷ್ಟದ ಬಾಗಿಲು ತಟ್ಟುವ ಕಾಲ ಆದರೆ ಮುಂದೆ ಇರತಕ್ಕಂಥದ್ದು. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಧನು ರಾಶಿಯವರಿಗೆ ಮುಂದಿನ 3 ದಿನದಲ್ಲಿ ದೇವರು ನಿಮಗೆ ಈ 5 ಅದೃಷ್ಟಗಳನ್ನು ಕಳುಹಿಸಲಾಗಿದೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ, ನಿಮ್ಮ ಸುತ್ತಮುತ್ತಲಿರುವ ನಕಲಿ ಸ್ನೇಹಿತರು, ನಿಮ್ಮ ಸೋಲಿಗಾಗಿ ಕಾಯ್ತಿರತಕ್ಕಂಥ ಸ್ನೇಹಿತರು ಮತ್ತು ಸ್ವಾರ್ಥಿ ಜನಕ್ಕೆ ನಿಜವಾದ ಮುಖ ಬಯಲಾಗುವ ಕಾಲ ಆದರೆ ಮುಂದೆ ಇರತಕ್ಕಂಥದ್ದು. ಧನುರಾಶಿಯವರು ಬೃಹಸ್ಪತಿ ಆಶೀರ್ವಾದದಿಂದ ಜನಿಸಿದವರು. ನೀವು ಬೃಹಸ್ಪತಿ ಎಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಞಾನ, ಅದೃಷ್ಟಕ್ಕೆ ಸಂಕೇತ ಎಂದು ಭಾವಿಸಲಾಗುತ್ತೆ. ನೀವು ಪ್ರಾಮಾಣಿಕರು. ಧನುರಾಶಿಯವರು ನೀವು ಪ್ರಾಮಾಣಿಕರು, ಅಪ್ಪಟ ಶುದ್ಧ ಮನಸ್ಸಿನವರಾಗಿರ್ತೀರ. ನೀವು ಕನಸಿನ ಲೋಕದಲ್ಲಿ ತೇಲುವವರಲ್ಲ, ಆದರೆ ಗುರಿ ಸಾಧಿಸಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಶಕ್ತಿಶಾಲಿ ಮಾನವರಾಗಿದ್ದೀರಾ. ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಏನೆಂದರೆ ಬೇರೆಯವರನ್ನು ಅತಿಯಾಗಿ ನಂಬುವುದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆಗಿದೆ. ಅವರು ನಮಗೋಸ್ಕರ ಕಾಯ್ತಾರೆ, ನಮಗೆ ಕಷ್ಟ ಬಂದರೆ ಅವರು ಸಹಾಯ ಮಾಡ್ತಾರೆ ಎಂಬುವ ಕಲ್ಪನೆಯಲ್ಲಿ ನೀವು ಬದುಕುತ್ತಿದ್ದೀರಿ. ಹಾಗಾಗಿ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಎಂದರೆ ನೀವು ಬೇರೆಯವರನ್ನು ಅತಿಯಾಗಿ ನಂಬುವುದೇ ಆಗಿರುತ್ತೆ. ಯಾರಿಗಾದರೂ ಕಷ್ಟ ಎಂದು ಬಂದರೆ ನೀವು ಅವರಿಗೆ ಯೋಚಿಸದೆ, ನಿಮ್ಮ ಹತ್ರ ಹಣ ಇಲ್ಲದಿದ್ದರೂ ಬೇರೆಯವರ ಬಳಿ ಸಾಲವನ್ನು ಮಾಡಿ ಅವರಿಗೆ ನೀಡುವ ದೊಡ್ಡ ಮನಸ್ಸು ನಿಮ್ಮದು. ಅವರು ನಿಮ್ಮನ್ನು ಮರೆತಿದ್ದಾರೆ. ಹೌದು, ನೀವು ಮಾಡಿದ ಸಾಲದಿಂದ ಅವರು ಚೆನ್ನಾಗಿ ಬೆಳೆದು ಈಗ ಆ ಗಿಡ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂತಹ ನೀರು, ಭೂಮಿಯನ್ನು ಕೊಟ್ಟಿರ್ತಕ್ಕಂತಹ ನಿಮ್ಮನ್ನು ಅವರು ಮರೆತು ಅವರು ಗಗನಕ್ಕೆ ಏರಿದ್ದಾರೆ. ಹಾಗಾಗಿ ಇದಕ್ಕೆಲ್ಲ ದೇವರೇ ಉತ್ತರ ನೀಡುವ ಕಾಲ ಆದರೆ ಇರ್ತಕ್ಕಂಥದ್ದು. ಇಷ್ಟು ದಿನ ನಿಮ್ಮ ತಾಳ್ಮೆ ಪರೀಕ್ಷಿಸಿದ ಅದೇ ದೈವಿಕ ಶಕ್ತಿ ನಿಮಗೆ ಇದೀಗ ಶುಭ ಫಲಗಳನ್ನು ಸಿಗೋ ರೀತಿ ಮಾಡಲಾಗ್ತದೆ. ನಿಮ್ಮನ್ನು ಸೂಕ್ಷ್ಮವಾಗಿ ನಂಬಿದವರು ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಿಮ್ಮ ಬಳಿಗೆ ಬಂದಿದ್ದಾರೆ. ಅವರನ್ನು ನಂಬಬೇಡಿ. ಹೌದು, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಹತ್ರ ಹಣ ಇದೆ ಎಂದು ಭಾವಿಸಿ ನಿಮ್ಮ ಬಳಿ ಬಂದಿದ್ದಾರೆ. ಅವರನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ. ಹೌದು, ಅವರು ಅತ್ತರೂ ಸಹ ಅವರನ್ನು ನಂಬಬೇಡಿ. ಹಣಕಾಸಿನಲ್ಲಿ ಎಚ್ಚರಿಕೆಯಿಂದ ಇರೋದು ಬಹುಮುಖ್ಯ ಆಗಿರುತ್ತೆ ಧನುರಾಶಿಯವರು. ನಂತರ 100 ಬಾರಿ ಯೋಚನೆ ಮಾಡಿ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗಿರುತ್ತೆ. ಹೌದು, 5 ಅದೃಷ್ಟದ ಸಂಕೇತಗಳ ಶುಭ ಸುದ್ದಿಗಳು ಅಂತಂದರೆ ಸಂಪಾದಿಸಿದ ಹಣ ಎಲ್ಲಿ ಹೋಗ್ತಿತ್ತು ಅಂತೂ ಗೊತ್ತಾಗ್ತಿದ್ದಿಲ್ಲ ಈ ದಿನ ನಿಮಗೆ. ಹೌದಾ, ಸಂಬಳ ಬಂದಿದ್ದ ತಕ್ಷಣ ಎಲ್ಲಿ ಹಣ ಖಾಲಿ ಆಗುತ್ತೆ, ಕೈಯಲ್ಲೇ ಹಣ ನಿಲ್ತಿಲ್ಲ ಅಂತ ಹೇಳಿ ಧನುರಾಶಿಯವರು ಸಂಕಟವನ್ನು ಪಡ್ತಿದ್ದೀರಾ. ಆದರೆ ಇನ್ನು ಮುಂದೆ ನಿಮಗೆ ಹೀಗೆ ಆಗೋದಿಲ್ಲ. ಧನಲಾಭ ಪ್ರಾಪ್ತಿಯಾಗತ್ತೆ, ಹಣ ಬರುವ ದಾರಿಗಳು ಹೆಚ್ಚಾಗತ್ತೆ. ನಂತರ ಹೊಸ ಅವಕಾಶ ಸಿಗಲಿದೆ ನಿಮಗೆ. ಹೌದು, ನೀವು ಕೆಲಸ ಮಾಡುವ ಜಾಗದಲ್ಲಿ ಗೌರವ, ಅಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳು ನಿಮ್ಮದಾಗಲಿದೆ. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಕಾಣಬಹುದಾಗಿರುತ್ತೆ. ನಂತರ ನಿಮ್ಮೊಳಗೆ ಹೊಸ ಶಕ್ತಿ ಸಂಚರಿಸಿದೆ. 4ನೇದಾಗಿ, ನಿಮ್ಮ ಮುಂದಿನ ಯೋಚನೆ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಹೌದು, ನಿಮ್ಮ ಮನಸ್ಸಿನಲ್ಲೇ ಯೋಚನೆಯನ್ನು ಮಾಡಿ ನೀವು ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ಮಾರ್ಗದ ಮೂಲಕ ಸಾಗಬೇಕು ಅನ್ನೋದನ್ನು ನಿಮ್ಮ ಮನಸ್ಸಿನಲ್ಲೇ ಯೋಚನೆಯನ್ನು ಮಾಡಿ ಯಾರಿಗೂ ಸಹ ನಿಮ್ಮ ಮನಸ್ಸಿನ ಅಥವಾ ನಿಮ್ಮ ಆಲೋಚನೆಗಳ ಬಗ್ಗೆ ಯಾರೊಂದಿಗೂ ಸಹ ಮಾತನಾಡಬೇಡಿ. ನಿಮ್ಮ ಕೆಲಸ ಮೌನವಾಗಿ ನಡೆಯಲಿ. ಕೊನೆಯದಾಗಿ, ಯಾರ ಜೊತೆ ಇರಬೇಕು, ಯಾವ ದಾರಿಯಲ್ಲಿ ನಡೆಯಬೇಕು ಇದನ್ನು ನಿಮ್ಮ ಒಳಮನಸ್ಸೇ ಹೇಳುತ್ತೆ. ಅದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಕ್ಕಂಥದ್ದು. ಅದೃಷ್ಟದ ಬಾಗಿಲು ತೆಗೆಯುವ ಕಾಲ ನಿಮ್ಮ ಮುಂದೆ ಇದೆ. ಅವರು ಕಲಿಸಿದ ಜೀವನ ಪಾಠವನ್ನು ಎಂದಿಗೂ ಮರೆಯಬೇಡಿ. ಹೌದು, ನಿಮ್ಮ ಬೆನ್ನಿಗೆ ಚೂರಿಯನ್ನು ಹಾಕಿ ನೀವು ಕೊಟ್ಟಂತಹ ಹಣದಿಂದ ಬೆಳೆದು ಈಗ ನಿಮ್ಮನ್ನೇ ಮರ್ತಿದ್ರಲ್ಲ, ಅವರು ಕಲಿಸಿದ ಜೀವನ ಪಾಠವನ್ನು ಯಾವತ್ತಿಗೂ ಮರೆಯಬೇಡಿ. ಅದೇ ನಿಮ್ಮ ದೊಡ್ಡ ಕವಚವಾಗಬೇಕು. ನೀವು ಎಲ್ಲವನ್ನೂ ಎದುರಿಸಿದ್ದೀರಿ ಇಷ್ಟು ದಿನ. ಈಗ
ಸುಂದರವಾದ ಬೆಳಕು ನಿಮ್ಮ ಮುಂದೆ ಬಂದಿದೆ. ಯಾರು ನಿಮ್ಮನ್ನು ಹೀಯಾಳಿಸಿದರೂ ಅವರ ಮುಂದೆ ತಲೆ ಎತ್ತಿ ನಿಲ್ಲುವ ಕಾಲ ಆದರೆ ಮುಂದೆ ಇರ್ತಕ್ಕಂಥದ್ದು ಧನುರಾಶಿಯವರಿಗೆ. ಹೌದು, ಇದು ಧನುರಾಶಿಯವರಿಗೆ ಬಂದಿರತಕ್ಕಂತಹ ಅಮೋಘವಾದ ಶುಭ ಸುದ್ದಿಗಳಾಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.